ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನಿವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ, ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 15 ಡೇಸ್ನ ಕಂಪ್ಲೀಟ್ ಮಾಡಿ ಇವತ್ತು ಡೇ 16ಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ಈ 15 ಡೇಸಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೆಯ್ಟಲ್ಲಿ ಆಗಿರ್ಬೋದು, ಸೊ ಲುಕ್ಕಲ್ಲಿ ಆಗಿರ್ಬೋದು, ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ. ಸೊ ಹಾಗೆಯೇ ಈ ವೆಯ್ಟ್ ಲಾಸ್ ಅನ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋದಕ್ಕೆ ಸೊ ನಾವು ಡೇ 16ಅಲ್ಲಿ ಸೊ ನಾನಿವತ್ತು ಡಿಟಾಕ್ಸ್ ಡೇ ಮಾಡ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಆಗ್ತಾ ಇದೆ, ಇನ್ನೂ ಬೆಟರ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರೊಸೀಜರ್ನ ನಾನಿವತ್ತು ಫಾಲೋ ಮಾಡ್ತಾ ಇದ್ದೀನಿ. ಡಿಟಾಕ್ಸ್ ಅನ್ನೋದನ್ನ ನೀವು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ 15 ಡೇಸಲ್ಲಿ ತುಂಬ ಸಲ ಕೇಳಿದ್ದೀರಾ. ಏಕೆಂದರೆ ನಾನು ಮಾರ್ನಿಂಗ್ ಡ್ರಿಂಕಲ್ಲಿ ಹೇಳ್ತಾ ಇರ್ತೀನಿ ಸೊ ಇದು ಡಿಟಾಕ್ಸ್ಗೆ ಬೆಟರ್ ಅಂತ. ಹಾಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ತುಂಬ ಸಲ ಯೂಸ್ ಮಾಡಿರ್ತೀನಿ. ಸೊ ಡಿಟಾಕ್ಸ್ ಮಾಡ್ಕೊಳ್ಳೋದು ನಮ್ಮ ಬಾಡಿನ ತುಂಬಾ ಇಂಪಾರ್ಟೆಂಟು, ನಾವು ಎಸ್ಪೆಷಲಿ ವೆಯ್ಟ್ ಲಾಸ್ ಜರ್ನಿಲಿ ಇರಬೇಕಾದ್ರೆ. ಸೊ ನಾನಿವತ್ತು ಹೇಗೆ ಡಿಟಾಕ್ಸ್ ಮಾಡ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ. ಸೊ ಅಂದರೆ ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದರೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಮೊದಲು ನಾನು ಶೇರ್ ಮಾಡ್ಕೊತೀನಿ. ಸೊ ನಮ್ಮ ಇಮ್ಯೂನ್ ಸಿಸ್ಟಮು ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದ. ಡಿಟಾಕ್ಸು ನಮ್ಮ ಬಾಡಿಯಲ್ಲಿರೋ ವಿಷಕಾರಿ ಅಂಶನ ತೆಗಿಯೋ ಅಂಥದ್ದು. ನಾವು ಡೈಲಿ ಅದೇ ಫುಡ್ ರೊಟೀನ ಮಾಡ್ತಾ ಇರ್ತೀವಿ. ಸೊ ಏನೂ ಚೇಂಜಸ್ ಇರಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಾ ಅಂದರೆ ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದೇ ಪ್ರೋಟೀನ್, ಅದೇ ಕಾರ್ಬ್, ಅದೇ ಕಾರ್ಬ್ಸ್ ಇರುತ್ತೆ. ಸೊ ಅದೇ ನ್ಯೂಟ್ರಿಷನ್ನ ಕೊಡ್ತಾ ಇರ್ತೀವಿ, ಅದೇ ಫೈಬರ್ನ ಕೊಡ್ತಾ ಇರ್ತೀವಿ. ಸೊ ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ ಅಲ್ಲ. ಸೊ ಹಾಗಾಗಿ ಈ ಡಿಟಾಕ್ಸೇ ಮಾಡೋದ್ರಿಂದ 1 ಡೇ ಫುಲ್ ನಿಮ್ಮ ಬಾಡಿನ ಡಿಟಾಕ್ಸಲ್ಲಿ ಇಟ್ಕೊಂಡು ನಿಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನ ಫುಲ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ 1 ಡೇ ಹೆಲ್ಪ್ ಆಗುತ್ತೆ. ಸೊ ನೀವು ತುಂಬ ಕಡೆ ಇವಾಗ ಕೇಳಿದ್ದೀರಾ, ತುಂಬ ಡಿಟಾಕ್ಸ್ ಸೆಂಟರ್ಗಳು ಓಪನ್ ಆಗಿದೆ. 10 ಡೇಸ್ ಕೋರ್ಸು, 15 ಡೇಸ್ ಆ ಥರ ಕೋರ್ಸಸ್ಗಳಿರುತ್ತೆ. ಸೊ ಅಲ್ಲಿ ನಾವು ದುಡ್ಡು ಕೊಟ್ಟು ಹೋಗೋದ್ರ ಬದಲು ಮನೇಲೇ ಯಾವ ಥರ ಡಿಟಾಕ್ಸ್ನ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೊತೀನಿ. ಸೊ ನಮ್ಮ ಬಾಡಿಯಲ್ಲಿರೋ ವಿಷಕಾರಿ ಅಂಶನ ತೆಗೆದು ಸೊ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ನ ಕರೆಕ್ಟ್ ಮಾಡ್ಕೊಳ್ಳೋದೇ ಈ ಡಿಟಾಕ್ಸ್ ಡೇ ಅಂತಲೇ ಹೇಳ್ಬೋದು. ಸೊ ನನಗೆ ಎಷ್ಟು ಗೊತ್ತಿದೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಈ ಡಿಟಾಕ್ಸ್ ಬಗ್ಗೆ, ಏಕೆಂದರೆ ನಾನು ರೆಗ್ಯುಲರಾಗಿ ಡಿಟಾಕ್ಸ್ ಡ್ರಿಂಕನ್ನು ತೊಗೊತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೆಯ್ಟ್ ಲಾಸ್ ಮಾಡಿದಾಗಲೂ ಕೂಡ ನಾನು 15 ಡೇಸ್ಗೆ ಒನ್ಸ್ ಆರ್ ವೀಕ್ಲಿ ಒನ್ಸ್ ನಾನು ಕಂಪ್ಲೀಟಾಗಿ ಡಿಟಾಕ್ಸ್ ಡೇ ಅಂತ ಮಾಡ್ತಾಯಿದ್ದೆ. ಆವತ್ತಿನ ದಿನ ನಾನು ಏನೂ ತಿನ್ನಲ್ಲ. ಸೊ ಉಪ್ಪು ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹಾಗೆ ಬಾಯ್ಲ್ಡ್ ಫುಡ್ ಆಗಿರ್ಬೋದು, ಪ್ರೊಸೆಸ್ ಫುಡ್ ಇದ್ಯಾವುದೂ ಕೂಡ ತಿನ್ನಲ್ಲ. ಅಂದರೆ ಪಾಕೆಟ್ ಫುಡ್ಸು ಇದ್ಯಾವುದೂ ಕೂಡ ತೊಗೊಳ್ಳಲ್ಲ. ಸೊ ಇದ್ಯಾವುದೂ ಕೂಡ ತೊಗೊಳ್ದೆ ನ್ಯಾಚುರಲ್ಲಾಗಿ ಮಾಡೋವಂಥ ಡಿಟಾಕ್ಸ್ ಇದು. ಸೊ ಈ ಡಿಟಾಕ್ಸಲ್ಲಿ ಹಾಗಾದರೆ ಏನು ತೊಗೋಬೋದು ಅಂದರೆ, ಸೊ ಬ್ರೋಕ್ಲಿ ತೊಗೋಬೋದು. ಬ್ರೋಕ್ಲಿನ ನೀವು ಬಾಯ್ಲ್ ಮಾಡಿ ತೊಗೋಬೇಕಾಗತ್ತೆ. ಹಾಗಾಗಿ ನಾನು ಬ್ರೋಕ್ಲಿನ ಈ ವೆಯ್ಟ್ ಲಾಸಲ್ಲಿ ಈ ಡಿಟಾಕ್ಸಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇವತ್ತು ಯಾವುದೇ ಬಾಯ್ಲ್ಡ್ ಫ್ರೂಟ್ ತೊಗೊಳ್ಳಲ್ಲ. ಸೊ ಕುಕುಂಬರ್ನ ಯೂಸ್ ಮಾಡ್ಬೋದು, ಕ್ಯಾರೆಟ್ನ ಯೂಸ್ ಮಾಡ್ಬೋದು, ಲೆಮನ್ ಯೂಸ್ ಮಾಡ್ಬೋದು. ಹಾಗೆಯೇ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ನಾನು ಜಾಸ್ತಿ ತೊಗೊಳ್ಳೋದು ಅಂದರೆ ಆರೆಂಜ್. ಸೊ ಆರೆಂಜ್ನ ತೊಗೋಬೋದು. ಮತ್ತು ಯಾವುದೇ ಕೆಫೆನ್ ಇರೋ ಗ್ರೀನ್ ಟೀ ಆಗಿರ್ಬೋದು, ಅದರಲ್ಲಿ ಕೆಫೆನ್ ಇರುತ್ತೆ. ಸೊ ಬ್ಲ್ಯಾಕ್ ಕಾಫಿ ಇದು ಯಾವುದೂ ಕೂಡ ನಾನು ತೊಗೊಳ್ಳಲ್ಲ. ಮೇನ್ಲಿ ಹೇಳಬೇಕಂದ್ರೆ ಕೆಫೆನ್ ಫುಡ್ ಯಾವುದೂ ತೊಗೊಳ್ಳಲ್ಲ. ಸೊ ಈ ಥರ ನಾನು ನನ್ನ ಡಿಟಾಕ್ಸ್ ಡೇನ ಮಾಡ್ತೀನಿ. ಸೊ ಇವತ್ತು ನೀವು ನೋಡ್ಬೋದು ಕಂಪ್ಲೀಟ್ ಡೇ ನನ್ನ ಡಿಟಾಕ್ಸ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದು. ಡಿಟಾಕ್ಸ್ ಮಾಡೋದ್ರಿಂದ ಸೊ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ವೆಯ್ಟ್ ಸ್ಟಕ್ ಆಗಿದೆ. ಸೊ ಇವಾಗ ನನ್ನದೇ ವೆಯ್ಟು ತುಂಬ ಫಾಸ್ಟಾಗಿ ಆಗ್ತಾ ಇಲ್ಲ, ಸೊ ತುಂಬ ಸ್ಲೋವಾಗಿ ತೊಗೊಂಡೋಗ್ತಾ ಇದೆ ಅಂದಾಗ ಸೊ ಈ ಒಂದು ಪ್ರೊಸೀಜರ್ನ ಮಾಡಿ. ಇದು ಎಸ್ಪೆಷಲಿ ವೆಯ್ಟ್ ಲಾಸ್ಗೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಾಡಿ ನೆಕ್ಸ್ಟ್ ಡೇಯಿಂದ ನಿಮ್ಮ ಏನು ರೊಟೀನ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆವಾಗ ನಿಮ್ಮ ಬಾಡಿ ಏನು ಮಾಡುತ್ತೆ, ನ್ಯೂಟ್ರಿಷನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇಷ್ಟು ದಿನ ಹೇಗೆ ಅಬ್ಸರ್ವ್ ಮಾಡ್ಕೊತಾ ಇತ್ತು ಗೊತ್ತಿಲ್ಲ, ಬಟ್ ನೀವು ಡಿಟಾಕ್ಸ್ ಮಾಡಿದ ನೆಕ್ಸ್ಟ್ ಡೇಯಿಂದ ಸೊ ನಿಮ್ಮ ಬಾಡಿ ಹೀಲ್ ಆಗಿರುತ್ತೆ. ಸೊ ನಿಮ್ಮ ಬಾಡಿಗೆ ಕಂಪ್ಲೀಟ್ 1 ಡೇ ರೆಸ್ಟ್ ಕೊಟ್ಟಿರ್ತೀರ. 1 ಡೇ ರೆಸ್ಟ್ ಕೊಟ್ಟಾಗ ನೆಕ್ಸ್ಟ್ ಏನಾಗುತ್ತೆ, ಎಸ್ಪೆಷಲಿ ಇವಾಗ ನಾವೇ ತೊಗೊಳ್ಳೋಣ, 1 ಡೇ ರೆಸ್ಟು ನಾವು ಮಾಡಿಬಿಡ್ತೀವಿ. ನೆಕ್ಸ್ಟ್ ಡೇಗೆ ಫುಲ್ ಎನರ್ಜಿಟಿಕ್ಕಾಗಿ ಕೆಲಸ ಮಾಡ್ತೀವಲ್ಲ, ಸೇಮ್ ನಮ್ಮ ಬಾಡಿ ಕೂಡ ಅದೇ ಥರನೇ. 1 ಡೇ ನಮ್ಮ ಬಾಡಿಗೆ ರೆಸ್ಟ್ ಕೊಟ್ಟಾಗ ನೆಕ್ಸ್ಟ್ ಡೇ ನಮ್ಮ ಬಾಡಿ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ನಾವೇನೇ ಫುಡ್ ಕೊಟ್ರೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಬಾಡಿಗಿರುತ್ತೆ. ಹಾಗಾಗಿ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಇವತ್ತು ರಿಮೂವ್ ಮಾಡೋದಕ್ಕೆ ಸೊ ನಾನೇನೆಲ್ಲ ರೂಟೀನ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫುಲ್ ಡೇ ಹೇಗಿರುತ್ತೆ ಅಂತ ನೋಡೋಣ. ಸೊ
ಒಂಥರ ಚೆನ್ನಾಗಿರುತ್ತೆ ಡಿಟಾಕ್ಸ್ ಡೇ ಅಂತ ಹೇಳಿದ್ರೆ. ಫುಡ್ ಏನು ತಿನ್ನೋ ಹಾಗಿರಲ್ಲ, ಹೊಟ್ಟೆ ಹಚ್ಚಿದಾಗ ಸ್ವಲ್ಪ ಏನೇನು ಸ್ವಲ್ಪ ಅಂದರೆ ಅದರಲ್ಲೂ ಕೂಡ ನಾನೇನೇನು ತೊಗೊತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಸೊ ಯಾವುದೇ ಫ್ಲೇವರ್ ಡ್ರಿಂಕ್ನ ಕುಡಿಯೋ ಹಾಗಿಲ್ಲ. ಎಂಟಿ ಸ್ಟಮಕ್ಕಲ್ಲಿ 2 ಲೋಟ ಉಗುರು ಬೆಚ್ಚಗಿರೋ ನೀರನ್ನು ಕುಡಿಬೇಕಾಗತ್ತೆ. ಸೊ ಇದಕ್ಕೆ ನಾನು ಜೀರಾ ಏನೂ ಆ್ಯಡ್ ಮಾಡಬೇಡಿ. ಸೊ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣವೇ 2 ಲೋಟ. ಸೊ ನಾವು ರೆಗ್ಯುಲರಾಗಿ 1 ಲೋಟ ಕುಡಿತೀವತ್ತಲ್ಲ, ಬಟ್ ಡಿಟಾಕ್ಸ್ ಡೇಯಲ್ಲಿ 2 ಲೋಟದಷ್ಟು ನೀರನ್ನ ಕುಡಿಬೇಕಾಗತ್ತೆ. ಅದರ ನಂತರ ನೀವು ನಿಮ್ಮ ಏನು ಡಯಟ್ ಇರುತ್ತೋ, ಸೊ ಏನು ಡಿಟಾಕ್ಸ್ ಮಾಡೋದಕ್ಕೆ ನೀವು ಏನೇನು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ನಾನಿವತ್ತು ಏನೇನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ 2 ಲೋಟ ಬಿಸಿ ನೀರನ್ನ ಕುಡಿದಿದ್ದೆ. ಅದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ABC ಜ್ಯೂಸನ್ನ ತೊಗೊತಾ ಇದ್ದೀನಿ. ABC ಜ್ಯೂಸ್ ನಾನು ಕ್ಯೂಬ್ಸ್ ಮಾಡಿಟ್ಟಿದ್ದಲ್ವ, ಅದನ್ನೇ 2 ಕ್ಯೂಬ್ಸ್ ಹಾಕ್ಕೊಂಡು ಸೊ ಬಿಸಿ ನೀರಲ್ಲಿ ಕುಡಿತಾ ಇದ್ದೀನಿ. ಸೊ ಇದು ನನ್ನ ಡಿಟಾಕ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಬೆಳಗ್ಗೆನೇ ಈ ಡ್ರಿಂಕ್ನ ತೊಗೊತಾ ಇದ್ದೀನಿ. ಹಾಗೆ ಅದನ್ನು ಐಸ್ ಕ್ಯೂಬ್ ಬಿಟ್ಟಿದ್ದಲ್ವ, ಕೈಯೆಲ್ಲ ಪಿಂಕ್ ಆಗಿತ್ತು, ಅದನ್ನು ಹಾಗೆ ಲಿಪ್ಸಿಗೆ ಕೂಡ ಹಚ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು 12 o'clockಗೆ ನನಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಇವತ್ತು ನನ್ನ ಲಂಚ್ಗೆ ನಾನೇನು ತೊಗೊತಾ ಇದ್ದೀನಿ ಅಂದರೆ, ಸೊ ನಿಮಗೆ 7 days 7 ಸ್ಮೂತಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಡಿಟಾಕ್ಸ್ಗೆ ಹೆಲ್ಪ್ ಆಗೋಂಥ ಸ್ಮೂತಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 1 ದಪ್ಪ ಕ್ಯಾರೆಟು ಹಾಗೆಯೇ ಕುಕುಂಬರ್ನ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಆರೆಂಜ್, ಸೊ ಅದ್ರ ಜೊತೆಗೆ ಸ್ಪಿನಾಚ್ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ನಮ್ಮ ಬಾಡಿನ ಡೀಪಾಗಿ ಡಿಟಾಕ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನಮಗೆ ಆರೆಂಜ್ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಎನರ್ಜಿ ಲೆವೆಲ್ನು ಕೂಡ ಮೇಂಟೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಈ ಡಿಟಾಕ್ಸಲ್ಲಿದ್ದಾಗ ಆರೆಂಜನ್ನ ಜಾಸ್ತಿ ತೊಗೊತೀನಿ. ಸೊ ನಮ್ಮ ಎನರ್ಜಿನ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆರೆಂಜು. ಸೊ ನಿಮಗೆ ಸುಸ್ತು ಆ ಥರ ಎಲ್ಲ ಅನಿಸಲ್ಲ. ಸೊ ಫುಲ್ಲಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಎಕ್ಸ್ಪೆಷಲಿ ನಾನು ಕುಕುಂಬರು, ಕ್ಯಾರೆಟ್ ಇದೆಲ್ಲ ತೊಗೊತಾ ಇರೋದ್ರಿಂದ ಇದರೆಲ್ಲರೂ ಫೈಬರ್ ರಿಚ್ ಆಗಿರುತ್ತೆ. ಸೊ ಫೈಬರ್ ರಿಚ್ ಆಗಿರೋದು ನಿಮ್ಮ ಬಾಡಿ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಬಾಡಿ ಫಿಲ್ಲಿಂಗ್ ಆಗಿರುತ್ತೆ. ಅಂದರೆ ನಿಮಗೆ ಹೊಟ್ಟೆ ಹಸಿವು ಬೇಗ ಆಗಲ್ಲ. ಸೊ ನಾನು ಈ ಶೇಕ್ನ ಕುಡಿದು ಆಲ್ಮೋಸ್ಟ್ 3 to 4 hours ನನಗೆ ಹೊಟ್ಟೆ ಹಸಿವು ಆಗಲ್ಲ. ಸೊ ಇದನ್ನೇ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಸೊ ಸ್ಪಿನಾಚನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಸೊ 1-2-3 ಸಲ ನೀರನ್ನ ಚೇಂಜ್ ಮಾಡಿ ಸೊ ಸ್ಪಿನಾಚನ್ನ ತೊಳ್ಕೊಂಡು ಇವಾಗ ಸೊ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕೋತಾ ಇದ್ದೀನಿ. ಸೊ ನಮ್ಮ ಸ್ಪಿನಾಚದಲ್ಲಿ ಅಧಿಕವಾಗಿ ಐರನ್ ಕಂಟೆಂಟ್ ಸಿಗುತ್ತೆ. ಸೊ ಐರನ್ ಕಂಟೆಂಟು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ಯಾರಿಗೆಲ್ಲ ಹೇರ್ ಫಾಲ್ ತುಂಬ ಆಗ್ತಾ ಇರುತ್ತೆ ಅವರು ಸ್ಪಿನಾಚನ್ನು ಜಾಸ್ತಿ ಯೂಸ್ ಮಾಡಿ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಒಂದು ಗುಡ್ ಫುಡ್ ಹ್ಯಾಬಿಟ್ನ ಮೇಂಟೈನ್ ಮಾಡೋದ್ರಿಂದ ಕೂಡ ಸೊ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ನಾನಿಲ್ಲಿ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ನಿಮ್ಮ ಸ್ಕಿನ್ ಹೆಲ್ತಿಗೆ ಆಗಿರ್ಬೋದು, ಸೊ ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಿಸೋದಕ್ಕಾಗಿರ್ಬೋದು, ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕುಕುಂಬರಲ್ಲಿ ಹೇಳೋದೇ ಬೇಡ. ಸೊ ಕುಕುಂಬರ್ ಒಂದು ಡಿಟಾಕ್ಸಲ್ಲಿ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಬಾಡಿನ ಡಿಟಾಕ್ಸ್ ಮಾಡೋದ್ರ ಜೊತೆಗೆ ಅದರಲ್ಲಿ ವಾಟರ್ ಕಂಟೆಂಟ್ ಇದೆ. ಸೊ ಫೈಬರ್ ಜಾಸ್ತಿ ಇರುತ್ತೆ ತಿನ್ನೋದ್ರಿಂದ. ಸೊ ನಿಮಗೆ ಫುಲ್ ಫೀಲಿಂಗ್ ಆಗಿ ಅನಿಸುತ್ತೆ. ಸೊ ಹಾಗೆ ಆರೆಂಜ್ ನಮ್ಮ ಸ್ಕಿನ್ ಹೆಲ್ತ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗೆ ನಮ್ಮ ಹೇರ್ ಹೆಲ್ತ್ ಆಗಿರ್ಬೋದು, ನಮ್ಮ ಎನರ್ಜಿ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ಹೋಲ್ ಡೇ ಎನರ್ಜಿ ಇರಬೇಕಲ್ವ, ಹಾಗಾಗಿ ಈ ಡ್ರಿಂಕ್ನ ನಾನು ತೊಗೊತಾ ಇದ್ದೀನಿ. ಈ ಜ್ಯೂಸನ್ನ ಹಾಗೆ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಸೋಯಿಸ್ಬಿಟ್ಟು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಹಾಗೆ ತೊಗೊತಾ ಇದ್ದೀನಿ. ಹಾಗೆ ತೊಗೊಳೋದ್ರಿಂದ ಸೊ ಫೈಬರು ನಿಮ್ಮ ಬಾಡಿಗೆ ಜಾಸ್ತಿ ಸಿಗುತ್ತೆ. ಹಾಗೆಯೇ ಹೇಳ್ದಾಗೆ ನಾನು ಹೊಟ್ಟೆ ಹಸಿವಾಗಲ್ಲ, ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಸೊ ನೀವು ಜ್ಯೂಸ್ ತೊಗೊಂಡ್ರೆ ಏನಾಗುತ್ತೆ, ಸ್ವಲ್ಪ ಬೇಗ ಹೊಟ್ಟೆ ಹಸಿವಾಗುತ್ತೆ. ಈ ಥರ ಎಲ್ಲ ತೊಗೊಂಡ್ರೆ ರಾನ ಸೊ ಫಿಲ್ಲಿಂಗ್ ಆಗಿರುತ್ತೆ, ಹೊಟ್ಟೆ ಹಸಿವು ಬೇಗ ಆಗಲ್ಲ. ಹಾಗಾಗಿ ನಾನು ಹಾಗೇ ಕುಡಿದೆ. ಸೊ ನಾನಿವಾಗ ಈವ್ನಿಂಗಿಗೆ ಸೊ ಒಂದು ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಕೆಫೆನ್ ಫ್ರೀ ಗ್ರೀನ್ ಟೀ. ಸೊ ಇದು ಸ್ಪೇರ್ಮಿಂಟ್ ಅವ್ರದ್ದು, ಹಾಗಾಗಿ ನಾನು ಇದನ್ನು ತೊಗೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಆರೆಂಜ್ ತೊಗೊತಾ ಇದ್ದೀನಿ. ಆರೆಂಜ್ ನೀವು ಯಾವಾಗ ತೊಗೋಬೋದು ಅಂದರೆ ನಿಮಗೆ ತುಂಬ ಹೊಟ್ಟೆ ಹಸಿವು ಆಗ್ತಿರುತ್ತೆ, ಇಲ್ಲ ನಂಗೆ ಹೊಟ್ಟೆ ಹಸಿವು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಸೊ ನೀವು ಆಪ್ಷನ್ ಆಗಿ ನೀವು ಆರೆಂಜ್ ಕೂಡ ತೊಗೊಬೋದು. ಸೊ ಯಾಕೆಂದರೆ ಬೆಳಗ್ಗೆಯಿಂದ ಸೊ ನಿಮ್ಮ ಹೊಟ್ಟೆಗೆ ನೀವು ಯಾವುದೇ ರೀತಿ ಸೊ ಫುಡ್ನ ಕೊಟ್ಟಿರಲ್ಲ. ಫುಡ್ ಅಂದರೆ ನೀವು ಫುಡ್ನ ಬೇರೆ ವಿಧಾನದಲ್ಲಿ ಕೊಟ್ಟಿರ್ತೀವಿ. ನಾವು ಫುಡ್ ಕೊಟ್ಟಿಲ್ಲ ಅಂದರೆ ಫುಡ್ನ ಬೇರೆ ವಿಧಾನದಲ್ಲಿ ಕೊಟ್ಟಿರ್ತೀವಿ. ಸೊ ನಮ್ಮ ಬಾಡಿ ಡೈಲಿ ಕಾರ್ಬೋಹೈಡ್ರೇಟ್ ಇದನ್ನೆಲ್ಲ ತಿಂದು ಅಭ್ಯಾಸ ಆಗಿರುತ್ತಲ್ಲ. ಸೊ ಸಡನ್ ಆಗಿ ಇದು ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ, ಹೊಟ್ಟೆ ಹಸಿವು ಅನ್ನಿಸ್ತಾ ಇರುತ್ತೆ. ಆವಾಗ ನಾವು ಮನೇಲಿ
ಏನು ಅಡುಗೆ ಮಾಡಿರ್ತಾರೋ ಅದ್ರ ಕಡೆ ಗಮನ ನಮಗೆ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಅದು ಹೋಗಬಾರ್ದು ಅಂದರೆ ಸೊ ಆದಷ್ಟು ನೀವು ನಿಮ್ಮ ರೊಟೀನಲ್ಲಿ ಇರೋದೇ ಫಾಲೋ ಮಾಡಿ. ತುಂಬ ಹೊಟ್ಟೆ ಹಸಿವು ಆಗ್ತಾ ಇದೆ ಅಂದಾಗ ಸೊ ಒಂದು ಆರೆಂಜ್ನ ತೊಗೊಳ್ಳಿ. ಸೊ ನಿಮ್ಮ ಡಯಟ್ ಅಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ ಡಿಟಾಕ್ಸ್ ಡೇನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಡೇಗೆ ನಿಮಗೆ ಒಂದು ಅಮೇಝಿಂಗ್ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗಾಗಿ ನಾನು ಇವಾಗ ಈವ್ನಿಂಗಿಗೆ ಒಂದು ಆರೆಂಜ್ ತೊಗೊತಾ ಇದ್ದೀನಿ. ಸೊ ನಾನು ಜಿಮ್ಗೆ ಹೋಗ್ತೀನಲ್ವ, ಸೊ ಎನರ್ಜಿ ಕೂಡ ಬೇಕು. ಹಾಗಾಗಿ ಆರೆಂಜ್ನ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ಪೇರ್ಮೆಂಟ್ ಗ್ರೀನ್ ಟೀನ ಕೂಡ ತೊಗೊತಾ ಇದ್ದೀನಿ. ಸೊ ಬನ್ನಿ ಇವಾಗ ತೊಗೊಳ್ಳೋಣ. ಆಲ್ರೆಡಿ ನಾನು ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಟೀ ಬ್ಯಾಗ್ನ ಹಾಕ್ಬಿಟ್ಟು ಸೊ ಒಂದು 5 ನಿಮಿಷ ಬಿಟ್ಟರೆ ನಮ್ಮದು ಗ್ರೀನ್ ಟೀ ರೆಡಿ ಆಗುತ್ತೆ. ಸ್ಪೇರ್ಮೆಂಟ್ ಗ್ರೀನ್ ಟೀ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾನೊಂದು ಆರೆಂಜ್ ತೊಗೊತಾ ಇದ್ದೀನಿ ಅಷ್ಟೇ. ಸೊ ಹಾಗೇನೆ ನನ್ನ ಡಿಟಾಕ್ಸ್ ಡ್ರಿಂಕ್ ಕೂಡ ಸೊ ಇವತ್ತಿನ ಫುಲ್ ಡೇ ಸೊ ಇದು 3 ಬಾಟಲ್ನ ಖಾಲಿ ಮಾಡಿದ್ದೀನಿ. ಇವಾಗ ಇದು 4ನೇ ಬಾಟಲ್ಲು. ಗ್ರೀನ್ ಟೀ ಕುಡಿದು ಒಂದು ಆರೆಂಜ್ ತಿಂದ್ಬಿಟ್ಟು ಸೊ ನಾನು ಇವಾಗ ಜಿಮ್ಮಿಗೆ ಬಂದು ಸೊ ಇವತ್ತು ಒಳ್ಳೆ ವರ್ಕೌಟ್ ಕೂಡ ಆಯಿತು. ಸೊ ಎಕ್ಸ್ಟ್ರಾ ವೆಯ್ಟ್ ಕೂಡ ಹಾಕ್ಕೊಂಡು ಇವತ್ತು ವೆಯ್ಟ್ ಲಿಫ್ಟ್ ಎಲ್ಲ ಮಾಡಿದೆ. ತುಂಬಾ ಎನರ್ಜೆಟಿಕ್ ಆಗಿತ್ತು ಬಾಡಿ. ನನಗೆ ಎಲ್ಲೂ ಇವತ್ತು ಸುಸ್ತು ಆ ಥರ ಎಲ್ಲೂ ಡ್ರಾಪ್ಔಟ್ ಆಗಿಲ್ಲ. ಇವತ್ತು ಹೋಲ್ ಡೇ ನನಗೆ ಎನರ್ಜಿ ತುಂಬಾ ಚೆನ್ನಾಗಿತ್ತು. ಸೊ ನಾವು ಕಾರ್ಬೋಹೈಡ್ರೇಟ್ ಕೊಟ್ಟಿಲ್ಲ ಅಂದರೆ ಈ ಎನರ್ಜಿ ಹೇಗೆ ಬಂತು ಅಂದರೆ ನನ್ನ ಬಾಡಿಯಲ್ಲಿ ಆಲ್ರೆಡಿ ಫ್ಯಾಟ್ ಸ್ಟೋರ್ ಆಗಿದೆ. ಆ ಸ್ಟೋರ್ ಆಗಿರೋ ಫ್ಯಾಟ್ನೇ ನನ್ನ ಬಾಡಿ ಇವಾಗ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊತಾ ಇದೆ. ಸೊ ಹಾಗಾಗಿ ಡಿಟಾಕ್ಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನಮ್ಮ ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೆ ನಮ್ಮದು ಫ್ಯಾಟು ಸೊ ಅದನ್ನೆಲ್ಲ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊತಾ ಇರುತ್ತೆ. ನಾವು ಮೇಲಿಂದ ಮೇಲೆ ಫುಡ್ ಕೊಡ್ತಾ ಇದ್ರೆ ಸೊ ಅದನ್ನ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಡಿಟಾಕ್ಸ್ ಮಾಡೋದ್ರಿಂದ ಸೊ ನಮ್ಮ ಬಾಡಿಲಿರೋ ಫ್ಯಾಟ್ ಪರ್ಸೆಂಟ್ ಕೂಡ ಕಮ್ಮಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಿಟಾಕ್ಸ್ ಡೇದು ಲಾಸ್ಟ್ ಮೇಲೂ ಕುಕುಂಬರ್ ಆ್ಯಂಡ್ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಜ್ಯೂಸ್ ಆದರೂ ಮಾಡ್ಕೊಂಡು ತೊಗೋಬೋದು, ಇಲ್ಲ ಇದೇ ಥರನಾದರೂ ತೊಗೋಬೋದು. ಸೊ ನಾನು ಬಾಡಿಗೆ ಫೈಬರ್ ಬೇಕಲ್ವಾ, ಹಾಗಾಗಿ ನಾನು ಇದೇ ಥರನೇ ರಾನೇ ತಿಂತಾ ಇದ್ದೀನಿ. ಸೊ ಜ್ಯೂಸ್ ಮಾಡಿಕೊಂಡು ಬೇಕಾದರೂ ಕುಡಿಬೋದು. ಆಪ್ಷನ್ 2 ಇರುತ್ತೆ. ಸೊ 2 ನಮಗೆ ಲೋ ಕ್ಯಾಲರಿ ಇರೋದ್ರಿಂದ ಸೊ ಫೈಬರ್ ಜಾಸ್ತಿ ಸಿಗುತ್ತೆ. ಹಾಗೆಯೇ ನಮಗೆ ಏನು ಇದು ಕುಕುಂಬರಿಂದ ವಾಟರ್ ಕಂಟೆಂಟ್ ಎಲ್ಲ ಬಾಡಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ದಿನದ ಲಾಸ್ಟ್ ಮೇಲೆ ಆಗಿ ಇದನ್ನು ತೊಗೊಳ್ತಾ ಇದ್ದೀನಿ. ಇವತ್ತೆಂತೂ ಈ ಎನರ್ಜಿ ಲೆವೆಲ್ ನೆಕ್ಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಆ ಥರ ಎನರ್ಜಿ ಲೆವೆಲ್ ಬರೋದಕ್ಕೆ ನನಗೆ ನನ್ನ ಬಾಡಿಲಿ ಏನು ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೊ ಎನರ್ಜಿ ನಾರ್ಮಲ್ ಡೇಗಿಂತ ಸೊ ನೀವು ಈ ಥರ ಲೈಕ್ ಡಿಟಾಕ್ಸ್ ಎಲ್ಲ ಮಾಡಿದಾಗ ಸೊ ನಿಮ್ಮ ಬಾಡಿಲಿ ಏನು ಫ್ಯಾಟ್ ಸ್ಟೋರೇಜ್ ಆಗುತ್ತೆ ಅದೇ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಿಮಗೆ ಮೋರ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಡಿಟಾಕ್ಸ್ ಡೇ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಸೊ ಈ ಡಿಟಾಕ್ಸ್ ಮಾಡೋದ್ರಿಂದ ಸೊ 2 kg ವೆಯ್ಟ್ ಲಾಸ್ನ ಕೂಡ ಮಾಡ್ಕೋಬೋದು. 1 ಡೇಯಲ್ಲಿ 2 kg ವೆಯ್ಟ್ ಲಾಸ್ನ ಮಾಡ್ಬೋದು. ಹಾಗಂತ ಇದನ್ನು ಡೈಲಿ ಮಾಡೋಕ್ಕಾಗಲ್ಲ. ಸೊ ವೀಕ್ಲಿ 1 ಟೈಮ್ ಅವ್ರು 15 ಡೇಸ್ಗೆ 1 ಟೈಮ್ ಕೂಡ ಮಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಮಾಡೋದು ಒಳ್ಳೇದಲ್ಲ. ಸೊ 15 ಡೇಸ್ಗೆ ಒನ್ಸ್, ವೀಕ್ಲಿ ಒನ್ಸ್ ಸಾಕಾಗುತ್ತೆ. ಸೊ ನೀವು ಯಾವಾಗ ಮಾಡ್ತೀರಾ ಆವಾಗ 100% ಇದರಲ್ಲಿ 1.5 to 2 kg ವೆಯ್ಟ್ ಲಾಸ್ ಅಂತಲೂ ಪಕ್ಕ ಆಗುತ್ತೆ. ಹಾಗೆಯೇ ನಿಮ್ಮ ಬಾಡಿ ವೆಯ್ಟ್ ಲಾಸ್ಗೆ ರೆಡಿ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಬಾಡಿಗೆ ಏನು ಫುಡ್ ಕೊಟ್ಟು ನೀವು ರೆಡಿ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.